ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯವೇನೆಂದು ನಿಮಗೆ ಥಂಬ್ನೇಲ್ ನೋಡುವಾಗಲೇ ಗೊತ್ತಾಗಿರಬಹುದು. ಏನೆಂದರೆ ಸೈಯದ್ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರ ಕರಾಮತ್ತಾಗಿದೆ. ಬಾಯಿ ಬರದ ಮಾತನಾಡದ ಒಂದು ಚಿಕ್ಕ ಮಗುವು ಮಾತನಾಡಿದ ಒಂದು ಘಟನೆಯಾಗಿದೆ ನಾನು ಇಲ್ಲಿ ಹೇಳುವುದು. ಪ್ರೀತಿಯ ಸಹೋದರರೇ, ಕೆಸಿ ರೋಡ್ ಸಾಯದಿ ಉಸ್ತಾದ್ ಎಲ್ಲರಿಗೂ ಪರಿಚಯವಿರುವ ಒಂದು ವ್ಯಕ್ತಿಯಾಗಿರಬಹುದು. ಕೇರಳದ ಕಾಸರಗೋಡಿನ ಕಳತ್ತೂರು ಎಂಬ ಪ್ರದೇಶದಲ್ಲಿ ವಾಸಿಸುವಂತಹ ಕೆಸಿ ರೋಡ್ ಉಸ್ತಾದ್ ಎಂದು ಪ್ರಖ್ಯಾತಿ ಪಡೆದಿರುವಂತಹ ಕೆಸಿ ರೋಡ್ ಉಸ್ತಾದ್ರವರು ಅವರು ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರ ಒಟ್ಟಿಗೆ ಬಹ್ರೈನ್ಗೆ ಹೋದಾಗ ಒಂದು ಮನೆಯಲ್ಲಿ ಒಬ್ಬರು ಬಂದು ಭಾರತದ ಒಬ್ಬರಾಗಿದ್ದಾರೆ. ಕೇರಳದಲ್ಲಿ ವಾಸಿಸುವಂತಹ ಒಬ್ಬರು ಬಹ್ರೈನ್ನಲ್ಲಿ ಈಗ ಇದ್ದಾರೆ. ಅವರು ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರು ಬಂದಾಗ ಅವರ ಹತ್ತಿರ ತಮ್ಮ ಮಾತನಾಡದ ಒಂದು ಚಿಕ್ಕ ಮಗುವನ್ನು ತಂದು ಅವರಲ್ಲಿ ಮಂತ್ರಿಸಲು ಹೇಳಿದಾಗ ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರಲ್ಲಿ ಹೇಳಲಿಲ್ಲ, ಹೊರತು ಕೆಸಿ ರೋಡ್ ಉಸ್ತಾದರಲ್ಲಿ ಮಗುವನ್ನು ನೀಡಿ ಈ ಮಗುವಿಗೆ ಮಂತ್ರಿಸಲು ಕುರ್ರತು ಸಾದಾತ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರಲ್ಲಿ ಹೇಳಿ ಎಂದು ಕಳಿಸಿಕೊಟ್ಟರು. ಆಗ ಕೆಸಿ ರೋಡ್ ಉಸ್ತಾದರವರು ಆ ಮಗುವನ್ನು ತೋರಿಸಿ ವಿಷಯವನ್ನು ತಿಳಿಸಿದಾಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಅದೇನು ನನಗಾಗಲ್ಲ ಅವರು ಬಹಳ ಸೀರಿಯಸ್ನಲ್ಲಿ ಹೀಗೆ ನೋಡುತ್ತಿದ್ದಾರೆ ಬೇಸರದಿಂದ. ಫಜಲ್ ಕೋಯಮ್ಮ ತಂಗಳು ಉಸ್ತಾದವರು ಬಹಳ ಸಿಂಪಲ್ ಆಗಿ ನಗಾಡಿಕೊಂಡು ಅದನ್ನು ಅಲ್ಲಾಹ್ ಸುಬ್ಹಾನಹು ವ ತಆಲ ಸರಿಪಡಿಸುವ, ಅದರಲ್ಲಿ ನಮಗೇನು ರೋಲ್ ಇಲ್ಲ ಎಂದು ಹೇಳಿ ಮಗುವನ್ನು ಹೀಗೆ ನೋಡಿದರು. ಅದು ಸಮಯವಾಗಲಿಲ್ಲ, ಸಮಯವಾಗುವಾಗ ಮಾತನಾಡಬಹುದು, ಟೈಮ್ ಆಗಲಿಲ್ಲ ಎಂದು ಹೇಳಿದರು. ಆಗ ಎಲ್ಲರೂ ಕೂಡ ಅದ್ಭುತದಿಂದ ನೋಡಿದರು. ಆ ತಂದೆ ಹಾಗೂ ಸಾಯದಿ ಉಸ್ತಾದ್ ಕೆಸಿ ರೋಡ್ ಸಾಯದಿ ಉಸ್ತಾದರವರು ಎಲ್ಲರೂ ಕೂಡ ಬಹಳ ಅದ್ಭುತದಿಂದ ತಂಗಳು ಉಸ್ತಾದರೇನು ಹೀಗೆ ಹೇಳುವುದು, ಬಾಕಿ ಎಲ್ಲ ಸಮಯದಲ್ಲೂ ಕೂಡ ಮಂತ್ರಿಸಿ ಹಾಗೂ ನೀರು ಕೊಡುತ್ತಾರೆ ಅಥವಾ ಮತ್ತಿತರ ಮದ್ದುಗಳನ್ನು ನೀಡುತ್ತಿದ್ದರು, ಕುರಾನನ್ನು ಓದಲು ಹೇಳುತ್ತಿದ್ದರು. ಆದರೆ ಈಗ ಸಮಯವಾಗಲಿಲ್ಲ, ಸಮಯವಾಗುವಾಗ ಮಾತನಾಡಬಹುದು ಎಂದು ಹೇಳಿದರು. ಪ್ರೀತಿಯ ಸಹೋದರರೇ, ಹಾಗೆ ಅವರ ತಂದೆಗೆ ಬಹಳ ಬೇಸರವಾಗಿರಬಹುದು. ಹುಸೇನ್ ಸಾಯದಿ ಉಸ್ತಾದರವರು ಕೂಡ ಒಂದು ಸ್ಪೀಚ್ನಲ್ಲಿ ಹೇಳುವುದಾಗಿ ನಾನು ಕೇಳಿದ್ದೇನೆ. ನನಗೂ ಕೂಡ ನಿಜ ಹೇಳಿದರೆ ಬೇಸರವಾಯಿತು ಎಂದು ಹುಸೇನ್ ಸಾಯದಿ ಉಸ್ತಾದರವರು ಹೇಳಿದರು. ಹಾಗೆ ಅವರು ಆ ಮನೆಯಿಂದ ಹೋಗಿ ನೇರವಾಗಿ ಬಹ್ರೈನ್ನಲ್ಲಿ ಒಂದು ಪ್ರೋಗ್ರಾಮ್ಗೆ ಬೇಕಾಗಿಯಾಗಿತ್ತು ಹೋದದ್ದು. ಹಾಗೆ ಈ ಮನೆಗೆ ಹೋದದ್ದು ಆ ಪ್ರೋಗ್ರಾಮ್ಗೆ ಹೋಗುವುದಕ್ಕಿಂತ ಮುಂಚೆ ರಾತ್ರಿ ಊಟ ಮಾಡಲು ಬೇಕಾಗಿಯಾಗಿತ್ತು. ಹಾಗೆ ಆ ಪ್ರೋಗ್ರಾಮ್ಗೆ ತಲುಪಿದರು. ಪ್ರೋಗ್ರಾಮ್ ಪ್ರಾರಂಭಿಸಿತು. ಅಲ್ಲಿ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರಿದ್ದಾರೆ, ಹುಸೇನ್ ಸಾಯದಿ ಉಸ್ತಾದ್ರವರಿದ್ದಾರೆ, ಹಾಗೆ ಎಲ್ಲರೂ ಕೂಡ ಗಣ್ಯರು ಸ್ಟೇಜ್ನಲ್ಲಿದ್ದಾರೆ. ಆ ಸ್ಟೇಜ್ನಲ್ಲಿ ಸ್ಪೀಚ್ ಮಾಡುತ್ತಿರುವಾಗ ಈ ತಂದೆಯು ಈ ಮನೆಯಲ್ಲಿದ್ದ ತಂದೆಯು ಮಗನನ್ನು ಕರೆದುಕೊಂಡು ಸ್ಟೇಜ್ಗೆ ಹತ್ತಿದರು. ವಿಷಯವೇನೆಂದು ಕೇಳಿದಾಗ ಮಗು ಮಾತನಾಡಿತು ಎಂದು ಹೇಳಿದರು. ಆಗ ಹುಸೇನ್ ಸಾಯದಿ ಉಸ್ತಾದ್ರವರು ಆಶ್ಚರ್ಯದಿಂದ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು ಎಂದು ಮಗುವಿನಲ್ಲಿ ಹೇಳಿದಾಗ ಆ ಮಗುವು ವಅಲೈಕುಮ್ ಸಲಾಂ ವರಹಮತುಲ್ಲಾಹಿ ವಬರಕಾತು ಎಂದು ಉತ್ತರವನ್ನು ಹೇಳಿತು. ಆಗ ಅದ್ಭುತದಿಂದ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ರವರಲ್ಲಿ ಹೇಳಿದರು, ಮಗು ಮಾತನಾಡಿತು. ಆಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ ಅವರು ಬಹಳ ಸಿಂಪಲ್ ಆಗಿ ನಗಾಡಿಕೊಂಡು ಅದು ಸಮಯವಾಯಿತು, ಹಾಗೆ ಮಾತನಾಡುವುದು ಎಂದು ಹೇಳಿದರು. ಎಲ್ಲವೂ ಕೂಡ ಅಲ್ಲಾಹನಿಗೆ ಬೇಕಾಗಿ, ಇದರ ಅರ್ಥ ನಾನು ಹೇಳಿದರ ಅರ್ಥ ಎಲ್ಲವೂ ಕೂಡ ಅಲ್ಲಾಹನಿಗೆ ಬೇಕಾಗಿ ಸಮರ್ಪಿಸುವಂತಹ ಒಂದು ಮಹೋನ್ನತ ವ್ಯಕ್ತಿತ್ವವಾಗಿದ್ದರು. ಅಲ್ಲಾಹನಲ್ಲಿ ಮಾತ್ರ ಆರಾಧಿಸಿಕೊಂಡು ಅಲ್ಲಾಹನಲ್ಲಿ ಮಾತ್ರ ನಿರೀಕ್ಷೆಯನ್ನು ಇಟ್ಟುಕೊಂಡಂತಹ ದೊಡ್ಡ ಮಹಾನರಾಗಿದ್ದಾರೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು. ಬಾಕಿ ಎಲ್ಲ ಪಂಡಿತರು, ಎಲ್ಲ ಮುಸ್ಲಿಂಗಳು, ಎಲ್ಲ ಮುಅ್ಮಿನ್ಗಳು ಕೂಡ ಅಲ್ಲಾಹನಲ್ಲಿ ಮಾತ್ರವಾಗಿ ನಿರೀಕ್ಷೆ ಇಡುವುದು. ಆದರೂ ಕೂಡ ಇದರಲ್ಲಿ ಸ್ಪೆಷಲ್ ಆಗಿ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಹತ್ತಿರ ಒಂದು ಮಂತ್ರಿಸಲು ಹೇಳಿ ಅವರು ಸರಿಯಾಗುತ್ತದೆ, ಟೈಮ್ ಆಗುವಾಗ ಸರಿಯಾಗುತ್ತದೆ ಎಂದು ಹೇಳಿ ಅದರ ಸ್ವಲ್ಪ ಹೊತ್ತಿನಲ್ಲೇ ಸರಿಯಾದಾಗ ಸಾಮಾನ್ಯವಾಗಿ ಅವರಿಗೆ ಒಂದು ರೀತಿಯಲ್ಲಿ ಅವರಿಗೆ ಒಂದು ಸಂತೋಷ ಅಥವಾ ಅವರ ಕಾರಣವಾಗಿ ಬಂದದ್ದಲ್ವಾ ಎಂದು ಹೇಳಿ ಒಂದು ಚಿಂತೆ ಸಾಧಾರಣವಾಗಿ ಎಲ್ಲರಿಗೂ ಇರುತ್ತದೆ. ಆದರೆ ಇಲ್ಲಿ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ಬಾಯಿ ಬರದ ಒಂದು ಮಗು, ಅವರಿಗೆ ಬಾಯಿ ಬಂದಿತ್ತು. ಅವರ ಹೇಳುವಿಕೆ ಅವರು ಮುಂಚೆಯೇ ಕಂಡರಿದಿದ್ದರು ಏನೋ ಈ ಮಗು ಸ್ವಲ್ಪ ಸಮಯದ ನಂತರ ಮಾತನಾಡುತ್ತದೆ ಎಂದು. ಹಾಗೆ ನಮಗೆ ಅನಿಸುತ್ತದೆ, ಕಂಡರಿದ ಹಾಗೆ ಅನಿಸುತ್ತದೆ. ಹಾಗೆ ನೋಡಿ ಸಹೋದರರೇ, 1-2-3 ಗಂಟೆಗಳ ಮುಂಚೆ ಈ ಮಗು ಮಾತನಾಡುವುದು ಎಂದು ಹೇಳಿದರೆ ಅದು ನಮಗೆ ಯಾರಿಗೂ ಮಾಡಲು ಸಾಧ್ಯವಿಲ್ಲದ ಒಂದು
ಸಂಗತಿಯಾಗಿದೆ. ಬಾಕಿ ಎಲ್ಲ ರೀತಿಯ ಆಪರೇಷನ್ಗಳಾಗಲಿ ಏನೇ ಆಗಲಿ ಮನುಷ್ಯರು ಸಹಜವಾಗಿ ಡಾಕ್ಟರ್ಗಳು ಮಾಡುತ್ತಾರೆ. ಆದರೆ ಮಾತನಾಡುವ ಶಕ್ತಿ, ಕಣ್ಣು ಕಾಣುವುದು, ಹಾಗೆ ಕಿವಿ ಕೇಳುವಿಕೆ, ಇದೆಲ್ಲವೂ ಕೂಡ ಅಲ್ಲಾಹನು ನೇರವಾಗಿ ನೀಡುವುದಾಗಿದೆ. ಆದರೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು ನೀಡಿದರು ಎಂದು ಹೇಳುವುದು ಅವರ ದುವಾನ ಬರಕತ್ತಿನಿಂದ ಅವರ ದುವಾವನ್ನು ಸ್ವೀಕರಿಸಲಾಗಿರಬಹುದು. ಈ ಸಮುದಾಯದ ಹೇಳುವುದು ಅದನ್ನು ತುಂಬಿಸಲು, ಆ ಸ್ಥಾನವನ್ನು ತುಂಬಿಸಲು ಮತ್ಯಾರಿಗೂ ಸಾಧ್ಯವಿಲ್ಲ ಎಂದು ನಾವು ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಹೇಳಬಹುದು. ಕಾರಣವೇನೆಂದರೆ ಇಷ್ಟೊಂದು ಬಲಿಷ್ಠವಾಗಿ ದೀನನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತಹ ಮಹೋನ್ನತ ಪಂಡಿತರಾಗಿದ್ದರು ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು. ಹಣ ಇರುವವನು ಅಥವಾ ಬಡವನು ಎಂದು ಯಾರನ್ನೂ ಕೂಡ ನೋಡದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಂಡುಕೊಂಡು ಎಲ್ಲರಿಗೂ ಸಮಾನವಾಗಿ ಎಲ್ಲವನ್ನೂ ನೀಡುತ್ತಿದ್ದಂತಹ ಸಂಪತ್ತಿನಿಂದಾಗಲಿ, ಹಾಗೆ ಅವರು ಮಂತ್ರಿಸಿ ನೀರು ಕೊಡುವುದಾಗಲಿ ಎಲ್ಲದರಲ್ಲೂ ಕೂಡ ಅವರು ಸಮಾನತೆಯನ್ನು ಪಾಲಿಸಿದ್ದರು. ಹಾಗೂ ದೀನನ್ನು ಹೇಳುವಲ್ಲಿ ಬಲಿಷ್ಠವಾಗಿ ಯಾರೆಂದು ನೋಡದೆ ಮುಖ ನೋಡಿಕೊಂಡೇ ಹೇಳುತ್ತಿದ್ದರು. ಅದು ಯಾರೇ ಎದುರಿಸಲಿ ಅವರು ಒಬ್ಬರಾದರೂ ಕೂಡ ಅವರು ಹೇಳುತ್ತಿದ್ದರು. ನೀವೆಲ್ಲರೂ ನೋಡಿರಬಹುದು, ಒಂದು ಎಟ್ಟಿಕುಳಂನ ಒಂದು ವಿಡಿಯೋವನ್ನು ನಾನು ಹಾಕಿದ್ದೇನೆ. ಅಲ್ಲಿ ಕುರ್ರತ್ ಉಸ್ತಾದ್ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ ಅವರು ಹೇಳಿದ್ದು, ಎಲ್ಲರೂ ಕೂಡ ಅವರ ಎದುರಾದರು ಎಂದು ಹೇಳಿದರೆ ಮತ್ತೊಮ್ಮೆ ನಾವು ನೋಡೋಣ, ಈಗ ನಾವು ಒಮ್ಮೆ ಬಿಡೋಣ, ನೆಕ್ಸ್ಟ್ ವಾರದಿಂದ ನಾವು ಜುಮಾ ಮಾಡೋಣ ಎಂದು ಹೇಳಿದಾಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರು, ನಾನು ಒಬ್ಬಂಟಿ ಆದರೂ ಸರಿ, ಇಲ್ಲಿ ನಾನು ಶಹೀದ್ ಆದರೂ ಸರಿ, ನಾನು ಇಲ್ಲಿ ಜುಮಾ ಇಂದು ಮಾಡಿಯೇ ತೀರುತ್ತೇನೆ ಎಂದು ಬಲಿಷ್ಠವಾದ ನಿರ್ಧಾರವನ್ನು ತೆಗೆದುಕೊಂಡು ಅವರು ಅಲ್ಲಿ ಜುಮಾವನ್ನು ಅಂದು ಮಾಡಿಯೇ ತೀರಿದರು, ಮಾಡಿಯೇ ಬಿಟ್ಟು. ಎಲ್ಲಿಂದ ಇಷ್ಟೊಂದು ಶಕ್ತಿ ಬಂತು ಎಂದು ಕೇಳಿದರೆ ನಮಗೆ ಜೋರಾಗಿ ಹೇಳಬಹುದು, ತಾಜುಲ್ ಉಲಮಾ ನವ್ವರಲ್ಲಾಹು ಮರ್ಕದ ಎಂದು. ತಾಜುಲ್ ಉಲಮಾ ಎಂದು ಹೇಳಿದರೆ ಅಂದಿನ ಅದೇ ರೀತಿಯಲ್ಲಿ ಈಗ ಫಜಲ್ ಕೋಯಮ್ಮ ತಂಗಳು ಉಸ್ತಾದ್ ಅವರು ಬಲಿಷ್ಠವಾಗಿ ದೀನನ್ನು ಹೇಳುತ್ತಿದ್ದರಲ್ವಾ, ಅದಕ್ಕಿಂತ ಟ್ರಿಬಲ್ ಸ್ಟ್ರಾಂಗ್ನಲ್ಲಿ ಅಂದು ತಾಜುಲ್ ಉಲಮಾರವರು ಹೇಳಿದ್ದರು, ಅವರ ರಕ್ತವಾಗಿದೆ ಫಜಲ್ ಕೋಯಮ್ಮ ತಂಗಳು ಉಸ್ತಾದರವರ ಶರೀರದಲ್ಲಿ ಓಡುವುದು. ಹಾಗೆ ಮಹಾನರಾದ ಎಲ್ಲ ಸಾದಾತ್ಗಳು, ಎಲ್ಲ ತಂಗಲ್ರು, ಅವರೆಲ್ಲರೂ ಕೂಡ ಸಯೀದ್ಗಳು, ಎಲ್ಲರ ಶರೀರದಲ್ಲೂ ಕೂಡ ಓಡುವುದು ನಮ್ಮ ಹಬೀಬ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ರಕ್ತವಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಪಂಡಿತರನ್ನು ಹೀಯಾಳಿಸುವುದು, ಅವರನ್ನು ಸಾದಾತುಗಳನ್ನು ಸಯೀದರನ್ನು ಸುಮ್ಮನೆ ಏನೆಲ್ಲ ಹೇಳುವುದು ಅಥವಾ ಆಲಿಮ್ಗಳನ್ನು ಏನೆಲ್ಲ ಅವಹೇಳನಕಾರಿ ಹೇಳಿಕೆಗಳನ್ನು ಹೇಳುವುದು, ಇದೆಲ್ಲವೂ ಕೂಡ ದೊಡ್ಡ ತಪ್ಪಾಗಿದೆ. ಅಲ್ಲಾಹು ಸುಬ್ಹಾನಹು ವ ತಆಲ ಹೇಳಿದ್ದು, ಯಾರನ್ನಾಗಿದೆ ನೀವು ಅನುಕರಿಸುವುದು ಜೀವನದಲ್ಲಿ, ಅವರೊಂದಿಗೆ ಆಗಿದೆ ನೀವು ನಾಳೆ ಮಹಶರದಲ್ಲಿ ಇರುವುದು. ಆದ್ದರಿಂದ ನಾವೆಲ್ಲರೂ ಕೂಡ ಪಂಡಿತರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಸಂಪರ್ಕವನ್ನು ಬೆಳೆಸೋಣ, ಅವರನ್ನು ಪ್ರೀತಿಸೋಣ, ಅವರಿಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡೋಣ, ಅವರು ಹೇಳಿದ್ದನ್ನು ಕೇಳೋಣ. ಅದಲ್ಲದೆ ಕ್ರಿಕೆಟ್ ಆಟಗಾರರನ್ನು ಅಥವಾ ಬಾಕಿರುವ ಆಟಗಾರರನ್ನು ನಾವು ಅನುಕರಿಸಿ ಅವರು ಹೇಳಿದಾಗೆ ಮಾಡಿದರೆ ಅವರೊಂದಿಗೆ ನಾವು ಮಹಶರದಲ್ಲಿ ಇರುವೆವು, ಅವರಿಗೆ ಏನೂ ಮಾಡಲು ಸಾಧ್ಯವಿಲ್ಲ, ಸಹಾಯಿಸಲು ಸಾಧ್ಯವಿಲ್ಲ.